ಸುಪ್ರೀಂ ಕೋರ್ಟು ಮುಖ್ಯ ನ್ಯಾಯಾಧೀಶರು ಕೊಟ್ಟು ಹಾಕಿದ್ದೀವಿ. ಅದೇ ಥರ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೂ ಹಾಕಿದ್ದೀವಿ. ಅದೇ ರೀತಿ ಈ ರಿಜಿಸ್ಟ್ರಾರ್ ಇವರಿಗೆ ಯಾವುದೋ ಹೈಕೋರ್ಟ್ಗೆ ಹಾಕಿದ್ದೀವಿ. ಅದೇ ಥರ ಒಂದು 4 ಜನ ಇವರು ಯಾರೋ ನ್ಯಾಯಾಧೀಶರಿಗೆ ಹಾಕಿದ್ದೀವಿ. ಇದಾದಮೇಲೆ ಇದು ಪ್ರೈಮ್ ಮಿನಿಸ್ಟ್ರಿಗೆ ಮೋದಿಗೆ ಹಾಕಿದ್ದೀವಿ, ಅಮಿತ್ ಶಾಗೆ ಹಾಕಿದ್ದೀವಿ. ಇಲ್ಲಿ ನಾನೇ ಪರ್ಸನಲ್ಲಾಗಿ ಮುಖ್ಯಮಂತ್ರಿಗಳಿಗೋಗಿ ಪತ್ರ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮ ಗೃಹ ಮಂತ್ರಿಗೆ ನಾನೇ ಪರ್ಸನಲ್ಲಾಗಿ ಹೋಗಿ ಇಬ್ಬಿಬ್ಬರೇ ಅವರು ನಾನು ಇಬ್ಬರೇ 4 ಜನ ಬೇರೆ ಬೇರೆ ಹೋಗಿ ಅಪೀಲ್ ಮಾಡಿ ಬಂದಿದ್ದೀನಿ. ಕೇಸ್ನ ಇದನ್ನು ಸರಿಯಾಗಿ ನೋಡಿ ಕಾನೂನುಬದ್ಧವಾಗಿ ಒಂದು ಕಾನೂನು ತಗೊಂಬರ್ರಿ, ಇದಕ್ಕೆ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಅಂತಲೂ ಹೇಳಿ ಬಂದಿದ್ದೀನಿ. ಇಲ್ಲ ನೀನು ಹೇಳೋದೆಲ್ಲ ಸರಿ ಇದೆಯಪ್ಪ ಅಂತ ಹೇಳಿದ್ರು. ಪಾಪ ನೀನು ಹೇಳೋದೆಲ್ಲ ಸರಿ ಇದೆ, ಅದ್ರ ಬಗ್ಗೆ ಆ್ಯಕ್ಷನ್ ಇಲ್ಲ ಯಾವುದಿದೆ ಈಗ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ನೀವೆಲ್ಲ ಇದು ಈಗ ಉದಾಹರಣೆಗೆ ಇಲ್ಲೋಣಪ್ಪ ಹನಿ ಟ್ಯಾಪ್ ಮಾಡವ್ರೆ ಅಂತೇಳಿ ನಮ್ಮ ರಾಜಣ್ಣ ಅವ್ರ ಮೇಲೆ ಎಲ್ಲ ಇವನ್ ಅಸೆಂಬ್ಲಿ ಒಳಗೆ ಮಾತಾಡಿರು. ಅದೇ ಕಣಪ್ಪ ಮಾಡಲು ಎತ್ತ ಅಂತ ಹೇಳೋರಲ್ಲ. ಈ ಥರ ಇಲ್ಲಿ ಇರೋರಿಗೆ ಯಾರಿಗೆ ಬೇಕಾದ್ರೂ ಅದನ್ನು ಹೇಳ್ಬೋದು. ಆ ಥರ ಬೆಳವಣಿಗೆ ಮಾಡ್ತಾವ್ರೆ. ಯಾರೂ ಸ್ವಲ್ಪ ಮರ್ಯಾದಸ್ಥರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಕೆಲವರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆತ್ಮಹತ್ಯೆಯನ್ನು ಮಾಡ್ಕೊಂಬಿಡ್ತಾರೆ. ಆ ಥರ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಎಲ್ಲರಿಗೂ ನಾನು ಪರ್ಸನಲಾಗಿ ಕೊಟ್ಟು ಇದ್ದೀನಿ. ಆಮೇಲೆ ಎಲ್ಲರಿಗೂ ಇದನ್ನು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ ಎಲ್ಲರಿಗೂ. ಈಗ ಇಲ್ಲ ದೂರು ಕೊಟ್ಟವ್ರೆ ಅನ್ನೋದ್ರ ಬದಲು ನಾನು ನೇರವಾಗಿನೇ ಇಬ್ಬರಿಗೂ ಯಾರಿಗೆ ಸಿ ಎಮ್ಗೂ ಇವ್ರಿಗೂ ಅಲ್ಲಪ್ಪ ನೀವೇನೇ ಸುಮೋಟ ಯಾಕೆ ಹಾಕಿಲ್ಲ ಅಂಥೇಳಿ ಅದನ್ನು ಹೇಳಿ ಬಂದಿದ್ದೀನಿ. ಅದಕ್ಕೋಸ್ಕರನೇ ಅಲ್ಲ ಸಾಹೇಬ್ರೆ ಅದಕ್ಕೋಸ್ಕರನೇ ನಾನು ಅವರಿಗೆ ಕಂಪ್ಲೇಂಟ್ ಮಾಡಿ ಬಂದಿರೋದು. ಈಗ ಸಾಹೇಬ್ರೆ ನಾನೀಗ DG IG 4 ಜನಕ್ಕೆ ಕೊಟ್ಬಿಟ್ಟು ನಾನೇನೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಎಲ್ಲಿ ಇದಕ್ಕೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ಇದು ಮುಗಿಸ್ಕೊಂಡು ಹೋಗ್ತೀನಿ. ಯಾರು FIR ಮಾಡಬೇಕು ಅಂದರೆ ಯಾರ ಪಾರ್ಟಿ ಬೇಕಲ್ಲ. ನನಗೆ ಗೊತ್ತಿದ್ರೆ ನಾನೇನೇ ಇಷ್ಟೊತ್ತಿಗೆ ಹೆಸರುಗೂ ಹೇಳ್ಬಿಡ್ತಿದ್ದೆ. ಈಗ ಎಲ್ಲರೂ ಹೇಳೋರು ಈಗ ತಗೊಂಬತ್ತೀನಿ. ಇವತ್ತು ಕೊಡ್ತಾ ಇದ್ದೀವಿ, ಜಡ್ಜ್ಗಳಿಗೆ ಕಳಿಸಿದ್ದೀವಿ, PM ಮತ್ತು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿಗೆ ಕಳಿಸಿದ್ದೀವಿ. ಇವತ್ತು ಅಡಿಷನಲ್ ಎಲ್ಲ ಏನು ಸರ್ ಹೋಮ್ ಡಿಪಾರ್ಟ್ಮೆಂಟ್ ತಗೊಂಬತ್ತೀನಿ ಸಾಹೇಬ. ಮತ್ತೆ DGP ಕೊಡ್ತಾ ಇದ್ದೀವಿ. ಕೊಡ್ತಾ ಇದ್ದೀವಿ ಸರ್. ಹೌದು ಎಲ್ಲ ತಗೊಂತೀನಿ. ಇವನ್ DGಗೆ ಕೊಟ್ಟು ಬಂದಿದ್ದು ಅದನ್ನು ತಗೊಂತೀನಿ. ಸೀಲ್ ಹೊಡ್ಸ್ಕೊಂಡು ತಗೊಂಬತ್ತೀನಿ. ಎಲ್ಲ ನಾನೇನಪ್ಪ ನಾನೇ ಕೊಡ್ತೀನಿ.